ನೀವು ಬೆಳಗೊತ್ತು ಜಿಮ್ಮಿಗೆ ಬಂದರೆ ಫ್ಯಾಟ್ ಲಾಸ್ ಆಗುತ್ತೆ, ಸಂಜೆ ಹೊತ್ತು ಬಂದರೆ ಮಸಲ್ ಗೇನ್ ಆಗುತ್ತೆ. ಹಾಯ್ ನಮಸ್ತೆ, ಇದು ಸ್ಕಲ್ಟ್ ಫೇಸ್ನ 18ನೇ ದಿನ. ಇವತ್ತು ಚೆಸ್ಟ್ ಆ್ಯಂಡ್ ಶೋಲ್ಡರ್, ಚೆಸ್ಟ್ ಡೇ, ಸೊ ನಾವು ಫಸ್ಟ್ ಸ್ಟಾರ್ಟಿಂಗಲ್ಲಿ ಜಿಮ್ಮಿಗೆ ಹೋಗ್ಬೇಕಾದ್ರೆ ನಮಗೂ ಕೂಡ ಇದೇ ಥರ ಹೇಳ್ತಾರೆ, ಬೆಳಗ್ಗೆ ಜಿಮ್ಮಿಗೆ ಬಂದರೆ ಫ್ಯಾಟ್ ಲಾಸ್ ಆಗುತ್ತೆ, ಸಂಜೆ ಬಂದರೆ ಮಸಲ್ ಗೇನ್ ಆಗುತ್ತೆ. ಸೊ ನಾವು ಕಾಲೇಜ್ ಸ್ಟೂಡೆಂಟ್ ಅಂದರೆ ನಾವು ಸ್ಟಾರ್ಟಿಂಗ್ ಫೇಸಲ್ಲಿ ಇದ್ದೀವಿ. ನೀವು ಸಂಜೆ ಹೊತ್ತೇ ಬರಬೇಕು, ಅವಾಗ ಮಸಲ್ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾ. ಸೊ ಹಂಗಂದರೆ ಯಾವ ಟೈಮಲ್ಲಿ ವರ್ಕೌಟ್ ಮಾಡೋದು ಬೆಸ್ಟು? ಬೆಳಿಗ್ಗೆ ಫಸ್ಟಿಗೆ ನಾವು ಮೊದಲಿನ ಜಿಮ್ ಟೈಮಿಂಗ್ಸು ಇವಾಗಿನ ಜಿಮ್ ಟೈಮಿಂಗ್ಸು ಕಂಪೇರ್ ಮಾಡಿದ್ರೆ, ಮೊದಲೆಲ್ಲ ಜಿಮ್ 10 ಗಂಟೆ ಕ್ಲೋಸ್ ಆಗ್ತಿತ್ತು ಮತ್ತು ಸಂಜೆ ಓಪನ್ ಆಗೋದು 5 ಗಂಟೆ 9 ಗಂಟೆ 10 ಗಂಟೆಗೆ ಆ ಥರ ಇತ್ತು. ಇವಾಗ ಜಿಮ್ಗಳೆಲ್ಲ ಹೇಗೆ ಬೆಳಗ್ಗೆ 5 ಗಂಟೆ ಓಪನ್ ಆದರೆ ರಾತ್ರಿ 11 ಗಂಟೆವರೆಗೂ ಓಪನ್, ಮಧ್ಯಾಹ್ನ ಓಪನ್ ಇರುತ್ತೆ. ಆಮೇಲೆ ಕಂಪ್ಲೀಟ್ ಎ ಸಿ ಇರುತ್ತೆ. ನೀವು ಮಧ್ಯಾಹ್ನ 3 ಗಂಟೆಗೆ ಬಂದರೂ ಚೆನ್ನಾಗಿ ಬರ್ಬೋದು. ನನ್ನ ಪ್ರಕಾರ ಯಾವ ಟೈಮಲ್ಲಿ ನೀವು 100% ಕೊಡ್ಬೋದು. ನೀವು ವರ್ಕೌಟು ಏನಕ್ಕೆ ಬರ್ತಿರೋದು, ಯಾವಾಗ ನೀವು ನಿಮ್ಮದು ವರ್ಕೌಟು ಸಕ್ಸಸ್ ಆಗೋದು ಅಂದರೆ ಇವಾಗ ಯಾವಾಗ ನೀವು ಹೆವಿ ಇಂಟೆನ್ಸ್ ಯಾವ ಟೈಮಲ್ಲಿ ಯಾವಾಗ ಇಂಟೆನ್ಸ್ ವರ್ಕೌಟ್ ಮಾಡಬಹುದು. ಮಧ್ಯಾಹ್ನ ಬಂದು ರಾತ್ರಿ ಬಂದು 12 ಗಂಟೆ ರಾತ್ರಿ ಬಂದು ನೀವು ಇಂಟೆನ್ಸಾಗಿ ವರ್ಕೌಟ್ ಮಾಡ್ಬೋದಾ? ಸೊ ಅವಾಗ ಮಾಡ್ಬೋದು ಅಂತ ಆದರೆ ಯಾವ ಟೈಮಿಂಗ್ಸ್ ಬಂದು ಮ್ಯಾಟ್ರಾಗಿ ಬಂದು ಎಷ್ಟು ಇಂಟೆನ್ಸಿಟಿಯಿಂದ ವರ್ಕೌಟ್ ಮಾಡ್ಬೋದು, ಎಷ್ಟು ಡೆಡಿಕೇಶನ್, ಎಷ್ಟು 100% ಎಷ್ಟು ಪರ್ಸೆಂಟ್ ನಿಮ್ಮಲ್ಲಿ ವರ್ಕೌಟಿಗೆ ಫೋಕಸ್ ಮಾಡ್ತಾರೆ. ಅದು ಇವಾಗ ನನ್ನ ಕೇಸೇ ತಗೊಂಡ್ರೆ, ನಾನು ಕಾಲೇಜಲ್ಲಿರೋ ಟೈಮಲ್ಲಿ ಸಂಜೆ ಕಾಲೇಜ್ ಬಿಟ್ಮೇಲೆ 4 ಗಂಟೆ ಮೇಲೆ ವರ್ಕೌಟ್ ಮಾಡ್ತೀನಿ. ಅದಾದಮೇಲೆ ಕೆಲಸಕ್ಕೆ ಬಂದ ನೆಕ್ಸ್ಟ್ ನೈಟ್ 7, 8 ಆ ಥರ ವರ್ಕೌಟ್ ಸ್ಟಾರ್ಟ್ ಮಾಡ್ತೀನಿ. ಆ ಟೈಮಲ್ಲಿ ಬೆಳಿಗ್ಗೆನೂ ಹೋಗ್ಕೊಂಡಿದ್ದೆ, ಬಟ್ ಆಗಿಲ್ಲ, ನನಗೆ ಅಡ್ಜಸ್ಟ್ ಆಗಿಲ್ಲ. ಬಟ್ ಇವಾಗ ನಾನಿರೋ ಸಿಚುವೇಶನ್ ಹೇಗೆಂದರೆ, ನಾನು ಬೆಳಿಗ್ಗೆ ಜಿಮ್ಮಿಗೆ ಹೋಗ್ಬೇಕು, ಸಂಜೆ ರಾತ್ರಿ ಕಂಪ್ಲೀಟ್ ಬರಬೇಕಂದ್ರೆ 7, 8 ಆ ಥರ. ಸೊ ನನಗದು ಅಡ್ಜಸ್ಟ್ ಆಗಿಲ್ಲ. ಸೊ ಇವಾಗ ನಾನು ಬೆಳಿಗ್ಗೆನೇ ಹೋಗ್ಬೇಕಾಗಿದ್ದು ನೆಸೆಸಿಟಿ ಇರೋದು, ನಾನು ಬೆಳಿಗ್ಗೆ ವರ್ಕೌಟ್ ಹೋಗ್ತಾಯಿದ್ದೀನಿ. ಆಮೇಲೆ ನನಗೆ ಸ್ಟಾರ್ಟಿಂಗಿಂದು ನನಗೆ ಅಡ್ಜಸ್ಟ್ ಆಗಿಬಿಡ್ತು. ಬಟ್ ಇವಾಗ ಹೇಗೆ ಅಂದರೆ, ನಾನು ಏನು ಈವ್ನಿಂಗ್ ಹೊತ್ತು ಆ ಇಂಟೆನ್ಸಿಟಿ